ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಂಬಿಕೆ ಸುಳ್ಳ ನಾವು ಇಟ್ಟೋದು ತಪ್ಪ ಒಬ್ಬರು ವ್ಯಕ್ತಿ ಮೇಲೆ. ಆದರೂ ನಾವು ಒಂಥರ ಮುಟ್ಟಾಳ್ತಾನ ಅಲ್ವ ನರ್ಮನುಷ್ಯ ಅಂದರೆ. ಮೂಗು ಪ್ರಾಣಿಗಾದ್ರೂ ಮಾತು ಬರಲ್ಲ, ಅಷ್ಟು ಗೊತ್ತಾಗಲ್ಲ ಅಂತೀವಿ ಮೂಗು ಪ್ರಾಣಿಗೆ. ಆದರೆ ಒಂದು ದಾರಿಲಿ ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದ್ರೆ ಮೂಗು ಪ್ರಾಣಿನೂ ಎಚ್ಚೆತ್ಕೊಂತವೆ. ತಿಳಿದು ಒಂದು ಗಾದೆ ಹೇಳ್ತಾರೆ, ಅಗಲು ಕಂಡು ಬಾವಿಗೆ ഇരുಳು ಕಂಡು ಬಾವಿಗೆ ಅಗಲು ಬಿದ್ದರು ಅಂತ. ತಿಳಿದು ತಪ್ಪು ಮಾಡ್ಕೊಳ್ತೀವಲ್ಲ ನೋಡಿ. ನಾನು ಇನ್ನಿಷ್ಟು ಮುಟ್ಟಾಳ್ತನವಾಗಿ ಯೋಚನೆ ಮಾಡಿರ್ಬೋದು, ನಾನು ಇನ್ನಿಷ್ಟು ಮುಟ್ಟಾಳಿಯಾಗಿರ್ಬೋದಲ್ವ. ನಂತರನೇ ನೀವು ಯೋಚನೆ ಮಾಡಿ, ನೀವು ಮುಟ್ಟಾಳರಾಗಿದ್ದೀರಾ. ಒಬ್ಬ ವ್ಯಕ್ತಿ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಹೆಜ್ಜೆ ಇಡೋದು ತಪ್ಪೋ ಸರಿನೋ ಅದನ್ನಂತೂ ನನಗೆ ಗೊತ್ತಿಲ್ಲ. ಒಬ್ಬರ ಮೇಲೆ ನಂಬಿಕೆ ಇಟ್ಟು ಹೆಜ್ಜೆ ಇಡೋದು ತಪ್ಪು ಅನ್ನೋದಾದರೆ ನಂಬಿಕೆನೇ ಸುಳ್ಳಾಗುತ್ತೆ, ಆ ವ್ಯಕ್ತಿನೇ ಸುಳ್ಳಾಗ್ತಾರೆ ಅಲ್ವಾ. ಈಗ ವ್ಯಕ್ತಿ ಇವತ್ತಿಲ್ಲ ನಾಳೆ ಬದಲಾಗ್ಬೋದು, ಸರಿಯಾಗ್ಬೋದು. ಒಳ್ಳೆ ವ್ಯಕ್ತಿ ಅನ್ನೋ ರೀತಿಲಾದರೆ ಓಕೆ, ನಾವು ಯೋಚನೆ ಮಾಡೋ ಶೈಲಿ ಸರಿ, ನಂಬಿಕೆ ಇಡೋದ್ರಲ್ಲಿ ಸರಿ. ತಪ್ಪು ಮಾಡದೇ ಇರೋರು ಯಾರು ಇರ್ತಾರೆ? ದೇವ್ರು ಕೂಡ ತಪ್ಪು ಮಾಡ್ಬೇಕಾದ್ರೆ ನರ್ಮನುಷ್ಯರಲ್ವ ನಾವು. ತಪ್ಪು ಮಾಡೋ ಸಹಜ ಅಲ್ವಾ. ಆದರೆ ತಿದ್ಕೊಂಡು ಹೋಗೋದು ಒಳ್ಳೆ ಗುಣ ಅಲ್ವಾ. ಬದಲಾಗ್ತಾರೆ ಅಂತ ನಂಬಿಕೆ ಇಟ್ಕೊಳ್ಳೋದು ನಮ್ಮ ಒಳ್ಳೆತನ ಅಲ್ವಾ. ಯಾಕೆ ನಮ್ಮ ಒಳ್ಳೆತನನ ಬೇರೆಯವರು ಮಿಸ್ಯೂಸ್ ಮಾಡ್ಕೊಳ್ಳೋದು? ಅಂದರೆ ನಾವು ಬೇರೆಯವರಿಗೆ ಏನು ಅರ್ಥ ಆಗ್ತೀವಿ? ಒಂದೊಂದು ಸತಿ ನಗು ಬರುತ್ತೆ, ಏಕೆಂದರೆ ನಾವು ಮಾಡ್ಕೊಳ್ಳೋ ತಪ್ಪಲ್ವಾ. ಇದು ನಾನು ಮಾಡ್ಕೊಂಡಿರೋ ತಪ್ಪು. ಈಗ ನಾನು ಮಾಡಿದ್ದಕ್ಕೆ ನಾನೇ ಹೊಣೆಗಾರರು ಅಂತಾರಲ್ವ, ಆ ಥರ ನಾನು ಯೋಚನೆ ಮಾಡೋದಕ್ಕೆ, ನಾನು ಮುಂದೆ ಹೆಜ್ಜೆ ಇಟ್ಟಿರೋದಕ್ಕೆ, ನಾನು ಡಿಸಿಷನ್ ತಂದಿರೋದಕ್ಕೆ ತಪ್ಪು ನಂದೇ, ಅನುಭವಿಸ್ಬೇಕಾಗಿರೋದು ನಾನೇ. ಇದನ್ನು ಯಾಕೆ ನಾನು ತಿಳ್ಕೊಳ್ಳಿಲ್ಲ? ತಿಳಿದೇ ಬೇರೆ ವ್ಯಕ್ತಿ ಎಲ್ಲೋ ಇರೋರು, ಗೊತ್ತಿಲ್ಲ, ಪರಿಚಯ ಇಲ್ಲ ಅಂಥವ್ರ ಜೊತೆ ಯಾಮಾರೋದು ತುಂಬ ಕಡಿಮೆ ಜನ. ಗೊತ್ತಿದ್ದೂ ಜನಗಳ ಹತ್ರ ಯಾಮಾರೋದೇ ತುಂಬ ಜಾಸ್ತಿ. ಮೋಸ ಹೋಗೋದೇ ಆಗಲಿ, ನಂಬಿಕೆ ಇದರಲ್ಲಿ ಮೋಸ ಆಗೋದೇ ಆಗಲಿ, ನಾವಿಟ್ಟ ನಂಬಿಕೆ ಮೋಸ ಹೋಗೋದಾಗಲಿ, ಪ್ರತಿಯೊಂದು ಆಗೋದು ತಪ್ಪುಗಳು. ನಾವು ಯಾರನ್ನ ನಂಬಿರ್ತೀವಿ, ಇವತ್ತಿಲ್ಲ ನಾಳೆ ಅವರು ಸರಿಯಾಗ್ಬೋದು ಅಂತ ಯಾರ ಮೇಲೆ ನಾವು ನಂಬಿಕೆ ಇಟ್ಟಿರ್ತೀವಿ ಅಂಥವ್ರಿಂದನೇ ತಪ್ಪುಗಳಾಗೋದು. ನಾವು ತಪ್ಪು ಮಾಡೋದು ಅಲ್ಲೇ. ಹೊಸೊಬ್ರನ್ನ ನಂಬೋದು, ಏಕೆಂದರೆ ಅವ್ರದ್ದು ಯಾವ ಊರು ಅಂತ ಗೊತ್ತಿರಲ್ಲ, ಪರಿಚಯ ಆದಮೇಲೆ ಎಲ್ಲದನ್ನೂ ತಿಳ್ಕೊಂಡಿರ್ತೀವಿ. ಮತ್ತು ಅವ್ರ ಮೇಲೆ ಅಷ್ಟು ನಂಬಿಕೆನೂ ಬೇಗ ಬರಲ್ಲ, ತುಂಬ ಕಡಿಮೆ. ಅವ್ರ ಜೊತೆ ಪಳಗಬೇಕು ನಾವು, ನಂಬಿಕೆ ಅಷ್ಟಾಗಿ ಬಂದು ನಾವು ಮೋಸ ಹೋಗೋಕ್ಕೆ. ಬಟ್ ನಮ್ಮ ಹತ್ರದವ್ರು ಏನು ಗೊತ್ತಾ, ನಾವು ಕಣ್ಣಾರೆ ನೋಡಿರ್ತೀವಿ ಅವ್ರ ಬುದ್ಧಿನ. ಅವ್ರು ಮಾಡಿರೋ ಮೋಸಗಳನ್ನಾಗಲಿ, ಅವ್ರು ಆಡಿರೋ ನಮ್ಮ ಜೊತೆ ನಡ್ಕೊಂಡಿರೋ ರೀತಿನೇ ಆಗಲಿ, ಪ್ರತಿಯೊಂದು ನಾವು ಅನುಭವಿಸಿದ್ರು ಮತ್ತೆ ನಾವು ಅವ್ರನ್ನ ನಂಬಿ ಹೆಜ್ಜೆ ಇಡ್ತೀವಲ್ಲ ನೋಡಿ, ಯಪ್ಪ, ಅದರಂಥ ಮೂರ್ಖತನ, ಮುಟ್ಟಾಳತನ ಇನ್ನೊಂದಿಲ್ಲ. ದೇವರಾಣೆ, ಇದು ಬಿಸಿ ತುಪ್ಪ, ಉಗಿಯಂಗಿಲ್ಲ ಉಗುಳಂಗಿಲ್ಲ ಅನ್ನೋ ಥರ. ನಂತರನೇ ನಿಮಗೂ ಅನುಭವಗಳಾಗಿದೆಯಾ? ವಿಡಿಯೋ ನೋಡಿದ್ರೆ ಕಮೆಂಟ್ ಮಾಡಿ. ಬಾಯ್.